ನಮಸ್ಕಾರ. ಸಾಲವಿಲ್ಲದ ಜೀವನ ಹೇಗೆ ಮಾಡೋದು ಅಂತ ಈ ರಾಶಿ ನಕ್ಷತ್ರದವರನ್ನು ನಾವು ನೋಡಿ ಕಲಿಬೇಕು. ಆ? ಯಾಕೆ ಅಂತಂದರೆ ಇವತ್ತು ಈಗ ಪಿತ್ರಾರ್ಜಿತ ಆಸ್ತಿಗಳು ಎಲ್ಲ ಚೆನ್ನಾಗಿದ್ವು ಅಂತಂದರೆ ಆರಾಮಾಗೆ ಸೈಟ್ ತಗೊಳ್ಳಿ, ಮನೆ ಕಟ್ಕೊಳ್ಳಿ, ಅಪಾರ್ಟ್ಮೆಂಟ್ ತಗೊಳ್ಳಿ, ಬಿಸ್ನೆಸ್ಗಳು ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಇವಾಗ ಮನುಷ್ಯನಿಗೆ ಒಂದು 50,000 60,000 ತಿಂಗಳ ಸಂಬಳ ದುಡಿತಿದ್ದಾನೆ. 50 60 70,000 ಅಂತಂದರೆ ಸಿಟಿ ಒಳಗಡೆ ಎಲ್ಲ ಅದಕ್ಕೆ ಲೋನ್ ಮಾಡಿಸ್ಬಿಟ್ಟು ಸೈಟ್ ತಗೊಂಡು ಮನೆ ಕಟ್ಟಿ ಅಥವಾ ಅಪಾರ್ಟ್ಮೆಂಟ್ ತಗೊಂಡು ಸಾಯೋವರೆಗೂ ಬರೀ ಸಾಲ ತೀರ್ಸೋದೇ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಅದ್ರ ಬದಲು ಆರಾಮಾಗೆ ಒಂದು ಪುಟ್ಟದಾಗೆ ಲೀಸಿಗೆ ಹಾಕ್ಸ್ಕೊಂಡು ಮಕ್ಕಳನ್ನ ನಮಗೆ ಯಥಾಶಕ್ತಿ ಎಷ್ಟಿರುತ್ತೋ ಅಷ್ಟು ಕೆಪಾಸಿಟಿ ದೇವರು ಕೊಟ್ಟಿರ್ತಾನೋ ಅಷ್ಟು ಓದಿಸ್ಕೊಂಡು ನಾವು ಸುಖವಾಗಿ ಬದುಕ್ಬಿಡ್ಬೋದು. ಇಲ್ಲ ಅಂತಂದಾಗ ಲೋನುಗಳು ಮಾಡ್ಕೊಂಡು ಮನೆಗಳು ಕಟ್ಕೊಂಡು ಅಪಾರ್ಟ್ಮೆಂಟ್ಗಳು ತಗೊಂಡು ಸಾಯೋವರೆಗೂ ಸಾಲುಗಳು ಮಾಡಿ ಉಣ್ದಲೇ ತಿಂದಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮನುಷ್ಯ ಮಾಡ್ಕೊಂಬಿಡ್ತಾನೆ. ಯಾಕೆಂದರೆ ಬಂದಿದ್ದೀವಿ, ಒಂದಿನ ಎಲ್ಲರೂ ಸಾಯ್ತೀವಿ. ಯಾತಕ್ಕೆ ಇರುವಾಗ ಸುಮ್ಮನೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಳೋದು? ಇವತ್ತು ಆರೋಗ್ಯ ಇಟ್ಕೊಂಡು ಬದುಕಿದರೆ ದೊಡ್ಡ ವಂಡರ್ ಆಗಿದೆ. ನಾವು ತಿನ್ನೋ ತರಕಾರಿ ಸೊಪ್ಪುಗಳು ಪ್ರತಿಯೊಂದು ವಿಷ ಹಂಗಾಗೋಗ್ಬಿಟ್ಟಿದ್ದಾವೆ. ಕೆಮಿಕಲ್ಸ್ ಇಲ್ದಲೇ ಬರೋದೇ ಇಲ್ಲ ಅವು. ಈ ತರಕಾರಿ ಸೊಪ್ಪುಗಳೆಲ್ಲ 100ಕ್ಕೆ ಒಂದು 80% ತಿನ್ನೋ ಆಹಾರಗಳೆಲ್ಲ ಕಲುಷಿತವಾಗಿದ್ದಾವೆ. ಮನುಷ್ಯನೇ ಎಲ್ಲ ಮಾಡ್ಕೊಂಡಿರೋದು. ಈ ಕಡೆ ಸ್ಟ್ರೆಸ್ಸು, ಸ್ಟ್ರೈನು, ಒತ್ತಡ, ಆಸ್ತಿಗಳು ಮಾಡಬೇಕು, ಸೈಟ್ ಮಾಡಬೇಕು, ಮನೆ ಮಾಡಬೇಕು, ಅಪಾರ್ಟ್ಮೆಂಟ್ ಮಾಡಬೇಕು, ಜಮೀನುಗಳು ತೊಗೊಬೇಕು, ಮಕ್ಕಳು ಓದಿಸ್ಬೇಕು, ಮಕ್ಕಳು ಮದುವೆ ಮಾಡಬೇಕು, ಒಡವೆಗಳು ಮಾಡಿಸ್ಕೊಬೇಕು, ಸೈಟ್ ಬೇಕು, ಕಾರುಗಳು ಬೇಕು. ನೋಡಿ ಎಲ್ಲವೂ ಈಗ ಭೂಮಿಗೆ ಬಂದಿದ್ದೀವಿ ಅಂತಂದರೆ ಮನುಷ್ಯನ ಜನ್ಮದಲ್ಲಿ ಇವೆಲ್ಲ ಬೇಕು. ಅಫ್ಕೋರ್ಸ್ ಇದಿದ್ರೇ ಮನುಷ್ಯ ಖುಷಿಯಾಗಿ ಎಲ್ಲ ಇರ್ತಾನೆ. ಎಲ್ಲ ಥರ ಎಲ್ಲರಂಗೆ ಬದುಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಬಟ್ ದೇವ್ರು ಕೊಡಬೇಕಲ್ಲ, ಆಯಪ್ಪ ಕೊಡಬೇಕಲ್ಲ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಎಲ್ಲರೂ ಮಾಡ್ತಾರೆ. ಕೊಡಬೇಕಲ್ಲ ದೇವರು. ಇನ್ನೊಂದು ಮನುಷ್ಯನಿಗೆ ಎಷ್ಟಿದ್ರೂ ಆಸೆ ದುರಾಸೆ ಇನ್ನೂ ಬೇಕು. ಇನ್ನು ಊಟ ಒಂದು ಬಿಟ್ಟು ಮನುಷ್ಯ ನಾವು 2 ಹೊತ್ತು ಊಟ 3 ಹೊತ್ತು ಊಟ ಒಂದು ಬಿಟ್ಟು ನಾವು ತಿನ್ನೋದು 3 ಹೊತ್ತು ಊಟ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾವು ಬೇರೆಯವ್ರಿಗೋಸ್ಕರನೇ ಕಂಡವ್ರಿಗೋಸ್ಕರನೇ ಮಾಡೋದು. ಅವ್ರು ಏನು ಅನ್ಕೊಂತಾರೋ ಇವ್ರು ಏನು ಅನ್ಕೊಂತಾರೋ, ನಾವು ಹಂಗಿರ್ಬೇಕು ನಾವು ಹಿಂಗಿರ್ಬೇಕು. 3 ಹೊತ್ತು ಊಟ ಮಾತ್ರ ತನ್ನ ಸ್ವಂತಕ್ಕೆ ಮನುಷ್ಯ ಊಟ ಮಾಡ್ತಾನೆ. 3 ಹೊತ್ತು ಊಟ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಕಂಡವ್ರಿಗೋಸ್ಕರನೇ ಜೀವನ ಮಾಡೋದು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿಗಳೆಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಆರೋಗ್ಯಗಳೆಲ್ಲರಿಗೂ ಭಾಳ ಮುಖ್ಯ. ಒತ್ತಡ, ಟೆನ್ಷನ್ನು, ಸ್ಟ್ರೆಸ್ಸು, ಕೆಲಸದಲ್ಲಿ ನಾವು ಮಾಡುವ ಕೆಲಸದಲ್ಲಿ ಒತ್ತಡ ಟೆನ್ಷನ್ಗಳೈತೆ. ಸೈಟ್ ತಗೊಬೇಕು, ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಜಮೀನು ತಗೊಬೇಕು, ಮಕ್ಕಳಿಗೆ ಓದಿಸ್ಬೇಕು, ಹೆಂಡತಿ ಮಕ್ಕಳಿಗೆ ಬಂಗಾರ ಮಾಡಬೇಕು, ಸ್ಕೂಟ್ರು ಬೇಕು, ಕಾರುಗಳು ಬೇಕು, ಟೂರು, ದೇವಸ್ಥಾನ, ಪಿಕ್ನಿಕ್ಗಳಿಗೆ ಹೋಗಬೇಕು, ಮಕ್ಕಳು ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಮಕ್ಕಳು ಹೈಯರ್ ಎಜುಕೇಷನ್ಸ್ಗೆ ದುಡ್ಡು ಬೇಕು. ನೋಡ್ರಿ, ಎಂಡೇ ಇಲ್ಲ ಮನುಷ್ಯನಿಗೆ. ಅದಕ್ಕೆ ಸಾಲವಿಲ್ಲದ ಜೀವನನ ಮಾಡಲಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು ಅಷ್ಟೆ. ಅದು ಎಸ್ಪೆಷಲಿ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು ಮತ್ತು ತುಲಾ ರಾಶಿ ವಿಶಾಖ ನಕ್ಷತ್ರದವರು ಒಂದು 100ಕ್ಕೆ 10% 20% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರು ನಾವು ನೋಡಿ ಕಲಿಬೇಕು. ಸಾಲವಿಲ್ಲದ ಜೀವನ ಮಾಡುವ ರಾಶಿ ನಕ್ಷತ್ರದವ್ರು ಯಾರಪ್ಪ ಅಂತಂದರೆ ಇರೋದ್ರಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗಬೇಕು. ದೇವರು ಕೊಟ್ಟ ಸೈಟು ತಗೊಳ್ಳೋಣ, ಮನೆಯೂ ಕಟ್ಸೋಣ, ಅಪಾರ್ಟ್ಮೆಂಟು ಮಾಡೋಣ, 2 ಪೋರ್ಷನ್ ಮನೆ ಕಟ್ಸೋಣ, ಕಾರು ತಗೊಳ್ಳೋಣ, ಲೈಫ್ ಎಂಜಾಯ್ ಮಾಡಿ ಹೋಗೋಣ ಅಂತಾರೆ. ದೇವರು ಕೊಡಲಿಲ್ಲ. ಇರೋದ್ರಾಗೆ ಹಾಸಿಗೆ ಇದ್ದಷ್ಟು ಚಾಚ್ಕೊಂಡು ಒಂದು ಪುಟ್ಟದು ಲೀಸ್ಗೆ ಹಾಕ್ಕೊಂಡು ಬದುಕಕ್ಕೆ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡಿ ಒಂದಿನ ಸತ್ತೋಗೋಣ ಅಂತಾರೆ. ಎಸ್ಪೆಷಲಿ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರು, ತುಲಾ ರಾಶಿ ವಿಶಾಖ ನಕ್ಷತ್ರದವರು 100ಕ್ಕೆ 10% 20% ಆಫ್ ದಿ ಪೀಪಲ್ಸ್. ಯಾಕೆಂದರೆ ವಿಪರೀತ ಸಾಲುಗಳು ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಬಂಡವಾಳ ಬೇಕು. ಬಂಡವಾಳ ಇಲ್ದಲೇ ಬಿಸ್ನೆಸ್ಸುಗಳಾಗಲ್ಲ, ವ್ಯಾಪಾರ ಮಾಡೋಕ್ಕಾಗಲ್ಲ, ಒಪ್ಕೋತೀನಿ. ಬಟ್ ಆದರೂ
ಲಾಭ ಬರಬೇಕಲ್ಲ. ಕಾಂಪಿಟೇಷನ್ ಕಾಲ. ನೀವು ಯಾವ ಬಿಸ್ನೆಸ್ ಮಾಡಿದರೂ ಯಾವುದು ಮಾಡಿದರೂ ಕಾಂಪಿಟೇಷನ್ ಇದೆ. ಹಂಗಾಗೋಗ್ಬಿಟ್ಟಿದೆ. ಹಂಗಾಗಿ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಎಲ್ಲ ಮನುಷ್ಯ ಸುಖವಾಗಿರ್ತಾನೆ. ಸ್ವಂತ ದುಡ್ದು ಎಲ್ಲ ಮಾಡಿಕೊಂಡು ಇರೋದ್ರಲ್ಲೇ ಹೆಂಡತಿ ಮಕ್ಕಳು ನೋಡಿಕೊಂಡು ಅವರ ಆರೋಗ್ಯ, ತಂದೆ ತಾಯಿ ಆರೋಗ್ಯಗಳು ಇವನ್ನೆಲ್ಲ ನೋಡಿಕೊಂಡು ಮನುಷ್ಯ ಬದುಕದೆ ವಂಡರ್ ಆಗಿಬಿಟ್ಟಿದೆ. ಆದಷ್ಟು ಸಾಲವಿಲ್ಲದ ಸರಳ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ.